ಪಾರ್ಲಿಮೆಂಟ್ ತನಕ ನಾವು ಮಾಡ್ತೀವಿ, ಅದನ್ನೇ ಇವಾಗ ಮಾಡಿದ್ದೀವಿ. ಬಿಹಾರ ಗೆಲ್ತೀರಿ ಅದರಲ್ಲಿ? ಬಿಹಾರ ಗೆಲ್ತೀವಿ, 100ಕ್ಕೆ 100 ಗೆಲ್ತೀವಿ. ಎಸ್. ಆದರೆ ಹೂಗಾರವರೇ, ಈ ರೀತಿಯಾದಂಥ, ಯಾಕಂದರೆ ವೋಟ್ ಚೋರಿಯ ವಿಚಾರ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. SIR ವಿಷಯದಲ್ಲಿ 65 ಲಕ್ಷ ಜನರನ್ನು ಡಿಲೀಟ್ ಮಾಡೋಕ್ಕೆ ಹೊರಟರು ಅನ್ನುವಂಥದ್ದು, ಅದು ಯಾವುದು ಕೂಡ ಆಗಲಿಲ್ಲ ಅನ್ನುವಂಥದ್ದು, ಗುಸ್ಪೈಟಿಯಾ ಬಂದರು ಅಂತ ಹೇಳುವಂಥದ್ದು, ಅದರಲ್ಲಿ ಯಾರೂ ಇರಲಿಲ್ಲ ಅನ್ನುವಂಥದ್ದು, ಈ ರೀತಿಯಾದಂಥ ಬಹಳ ಚರ್ಚೆಗಳು ನಡೆದಿದ್ದಾವೆ SIR ಸುತ್ತಲೂ ಕೂಡ. ಎಷ್ಟು ಮಟ್ಟಿಗೆ SIR ಇಲ್ಲಿ ಕೆಲಸ ಮಾಡಿರುತ್ತಾ? SIR ಬಗ್ಗೆ ಮತ್ತು ವೋಟ್ ಚೋರಿ ವಿಚಾರದ ಬಗ್ಗೆ, ವೋಟ್ ಅಧಿಕಾರ ಯಾತ್ರೆಯನ್ನು ನಡೀತು, ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಎಲ್ಲ ಈ ಎಲ್ಲ ವಿಚಾರದ ಬಗ್ಗೆ ಹೇಳೋದಾದರೆ, ಇವತ್ತು ಏನು ನಾವು 2 ಹಂತಗಳಲ್ಲಿ ದಾಖಲೆಯ ಪ್ರಮಾಣದ ಮತದಾನ ನೋಡ್ತಾ ಇದ್ದೇವೆ. ಇದಕ್ಕೆ ಆ ಒಂದು ವೋಟ್ ಚೋರಿಯ ಬಗ್ಗೆ ನಡೆದಂಥ ಚರ್ಚೆ ಕೂಡ ಕಾರಣ. ಇದು ಯಾವ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಯಾವ ಪಕ್ಷಕ್ಕೆ ಅನಾನುಕೂಲ ಆಗುತ್ತೆ ಅದನ್ನು ನಾನು ಹೇಳ್ತಾ ಇಲ್ಲ, ಅದು ಸೆಕೆಂಡರಿ. ಆದರೆ ಎಲ್ಲೋ ಒಂದು ಕಡೆ ಮತದಾರರಿಗೆ ನಾನು ಹೋಗಿ ವೋಟ್ ಹಾಕದೇ ಇದ್ದರೆ ನೆಕ್ಸ್ಟ್ ನಂದು ವೋಟ್ ಉಳಿತದೋ ಇಲ್ಲೋ, ಅಥವಾ ವೋಟಿನ ಒಂದು ಹಕ್ಕಿನ ಬಗ್ಗೆ ಒಂದು ಅವೇರ್ನೆಸ್ಸು ಆಯಿತು ಎಲ್ಲ ಕಡೆ. ಆ ಕಾರಣಕ್ಕೋಸ್ಕರನೂ ಜನ ಬಂದು ಹೆಚ್ಚು ವೋಟು ಹಾಕಿರ್ಬೋದು. ಅದು ಈಗ ನಾವು ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದಕ್ಕೆ ಭಾಳಷ್ಟು ಕಾರಣಗಳನ್ನು ಹುಡುಕ್ತಾ ಇದ್ದೀವಿ. ಅದರೊಳಗಡೆ ನನ್ನ ಪ್ರಕಾರ ಅದು ಒಂದು ಕೂಡ ಮೇಜರ್ ಕಾರಣ ಇರ್ಬೋದು ಅಂತ ಅನಿಸುತ್ತೆ. ಇದು ಒಂದು. ಆಮೇಲೆ ವೋಟ್ ಚೋರಿ ವಿಚಾರದ ಬಗ್ಗೆ ರಮೇಶ್ ಬಾಬು ಅವರು ಹೇಳಿರೋದು, ಕೇಶವ ಪ್ರಸಾದ್ ಅವರು ಹೇಳಿರೋದು. ಈ ಕೇಶವ ಪ್ರಸಾದ್ ಅವರು ಭಾಳ ವ್ಯಾಲಿಡ್ ಪಾಯಿಂಟ್ಗಳನ್ನು ಕೇಳಿದ್ರು. 2.5 ವರ್ಷ ಆದ ನಂತರ ನಿಮ್ಗೆ ಯಾಕೆ ನೆನಪಾಯಿತು, ಮೊದಲೇ ಯಾಕೆ ನೆನಪಾಗಲಿಲ್ಲ, ಆಮೇಲೆ ಇನ್ನೂ ಕೆಲವು ವಿಚಾರಗಳನ್ನು ಅವ್ರು ಹೇಳಿದರು, ಅದೆಲ್ಲವೂ ಕೂಡ ಸತ್ಯ. ಆದರೆ ವೋಟ್ ಚೋರಿ ವಿಚಾರದೊಳಗಡೆ ಕೊಟ್ಟಿರುವಂಥ ವಿಷಯಗಳೇನು ಹೊರಗಡೆ ಬರ್ತಾ ಇದ್ದಾವಲ್ಲ, ಅದು ಕೂಡ ಅಷ್ಟೇ ಸತ್ಯವಾದಂಥ ವಿಚಾರ. ಅದನ್ನು ನೀವು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ 25 ಲಕ್ಷ ಜನ ವೋಟರ್ಸು ಹರಿಯಾಣದೊಳಗಡೆ ಅವರು ಫೇಕ್ ಅಂತ ಹಾಕ್ತಾರೆ. ಒಬ್ಬ ಹೆಣ್ಮಗಳು, ಆ ಹೆಣ್ಮಗಳ ಫೋಟೋ ವೋಟರ್ ಲಿಸ್ಟಲ್ಲಿ 223 ಬಾರಿ ಇದೆ, 223 ಟೈಮ್ಸ್. ಒಬ್ಬ ಬ್ರೆಜಿಲಿಯನ್ ಮಾಡೆಲ್ದು 22 ಟೈಮಿಗಿದೆ. ಇವೆಲ್ಲ ವ್ಯಾಲಿಡ್ ಪಾಯಿಂಟ್ಸ್ ತಾನೇ? ಇವೆಲ್ಲ ವ್ಯಾಲಿಡ್ ಇದೊಂದೇ ಅಲ್ಲ, ಇನ್ನೂ ಅನೇಕ ಪಾಯಿಂಟ್ಸ್ಗಳು. ಇಲ್ಲಿ ವೋಟ್ ಚೋರಿ ಬಗ್ಗೆ ಮಾತಾಡಿದಾಗ ಎಲೆಕ್ಷನ್ ಕಮಿಷನ್ ಅವರು ಭಾಳಷ್ಟು ಆ ಎಲೆಕ್ಷನ್ದು ಏನು ರೂಲ್ ಬುಕ್ಗಳಿಗೆ ಬದಲಾವಣೆ ಮಾಡಿಬಿಟ್ರು. ನಾವು CCTV ಫುಟೇಜನ್ನು ಕೊಡಲ್ಲ. CCTV ಫುಟೇಜ್ ಯಾಕೆ ಕೊಡಲ್ಲ ಅಂತ ಕೇಳಿದರೆ, ಜ್ಞಾನೇಶ್ ಕುಮಾರ್ ಅತ್ಯಂತ ಅಜ್ಞಾನಿ ರೀತಿಯೊಳಗಡೆ ಏನೋ ಮಾತಾಡಿದರು. ನಮ್ಮ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು, ಅವ್ರನ್ನೆಲ್ಲ ಪ್ರೈವಸಿ ಏನೋ ಇದಾಗುತ್ತೆ ಅಂಥೇಳಿ. ಪ್ರತಿಯೊಂದು ಇಲೆಕ್ಷನಲ್ಲಿ ಓಟಿಗೆ ಕ್ಯೂ ಒಳಗೆ ನಿಂತಹ ಜನರ ವಿಡಿಯೋಗಳನ್ನು ನಾವೆಲ್ಲರೂ ತೋರಿಸ್ತೇವೆ. ಅದರೊಳಗಡೆ ಪ್ರೈವಸಿ ಭಂಗ ಆಗೋದೇನಿದೆ? ಅದು ವ್ಯಾಲಿಡ್ ಆರ್ಗ್ಯುಮೆಂಟ್ ಅಲ್ಲ. ಆದರೆ ಅವ್ರು ಏನೋ ಮುಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅನ್ನುವ ಸಂಶಯ ಜನರ ಮನಸ್ಸಿನೊಳಗಡೆ ಬಂದುಬಿಟ್ಟಿದೆ. ಈಗ ಈ ಕಾರಣಕ್ಕೋಸ್ಕರ ಇದು ಭಾಳ ಅವೇರ್ನೆಸ್ಸು, ಇದು ಭಾಳ ಲಾಂಗ್ ಟರ್ಮ್ ಇದು ಹೋಗ್ತಾ ಇರ್ತದೆ, ಅದು ನಡೀತಾ ಇದೆ. ಅದು ಅಂತಿಮವಾಗಿ ಜನ ಫೈನಲ್ ಡಿಸಿಷನ್ ಮಾಡ್ತಾರೆ. ಇದು ಒಂದು ವಿಚಾರ. ನಾನು ವಿಶೇಷವಾಗಿ ಎಕ್ಸಿಟ್ ಪೋಲ್ ಬಗ್ಗೆ ನಾನು ಹೇಳೋದಾದರೆ, ಎಕ್ಸಿಟ್ ಪೋಲ್ ವಿಚಾರವನ್ನು ನಾನು ನಿರಾಕರಿಸೋದೂ ಇಲ್ಲ ಮತ್ತು ಅದನ್ನು ಒಪ್ಕೊಳ್ಳೋದೂ ಇಲ್ಲ. ಅದು ನವೆಂಬರ್ 14ಕ್ಕೆ ಗೊತ್ತಾಗುತ್ತೆ. ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಲ್ಲ. ಬಟ್ ಇವತ್ತು ಬಂದಿರುವಂಥ ಎಕ್ಸಿಟ್ ಪೋಲ್ ಒಳಗಡೆ ಸ್ವಲ್ಪ ಡೀಪ್ ಡೈವ್ ಮಾಡಿ ನಾವು ನೋಡೋದಾದರೆ, ಮೊದಲನೇ ಹಂತದ ಮತದಾನ ನಡೆದಿರುವಂಥ 121 ಕ್ಷೇತ್ರದೊಳಗಡೆ NDA 60ರಿಂದ 70 ಸ್ಥಾನಗಳನ್ನು ಗೆಲ್ತದೆ. ಮಹಾಗಠಬಂಧನ್ 45ರಿಂದ 55 ಸ್ಥಾನಗಳನ್ನು ಗೆಲ್ತದೆ ಅಂತ ಈಗ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. 15 ಸ್ಥಾನಗಳ ಡಿಫ್ರೆನ್ಸ್ ಇದೆ. ಎಕ್ಸಾಕ್ಟ್ಲಿ ಇದೇ 121 ಕ್ಷೇತ್ರಗಳಲ್ಲಿ 2020ರ ರಿಸಲ್ಟ್ ಏನಾಗಿತ್ತು ಅಂತ ನಾವು ತೆಗೆದು ನೋಡಿದರೆ, ಆವಾಗ ಇದೇನು 15 ಡಿಫ್ರೆನ್ಸ್ ಇತ್ತಲ್ಲ, ಆ ಡಿಫ್ರೆನ್ಸು ಆವಾಗ 29 ಇತ್ತು, 29. 44 ಸೀಟ್ಗಳಲ್ಲಿ ಆವಾಗ ಮಹಾಗಠಬಂಧನ್ ಗೆದ್ದಿತ್ತು, 73 ಸೀಟ್ಗಳಲ್ಲಿ NDA ಗೆದ್ದಿತ್ತು. 29 ಇದ್ದಿದ್ದ ಡಿಫ್ರೆನ್ಸು ಈಗ 15ಗೆ ತೋರಿಸ್ತಾ ಇದೆ. ಇನ್ನು ಸೆಕೆಂಡ್ ಫೇಸ್ದು ಇಲೆಕ್ಷನ್ನು, 2020 ಒಳಗಡೆ ಏನಾಗಿತ್ತು ಅನ್ನೋದು ನೋಡಿದರೆ, ಆ ಸೆಕೆಂಡ್ ಫೇಸ್ ಒಳಗಡೆ ಮಹಾಗಠಬಂಧನ್ ಲೀಡ್ ಯಾವಾಗ 2020 ಟೋಟಲಿ NDA ಅಧಿಕಾರಕ್ಕೆ ಬಂದರೂ ಕೂಡ ಒಟ್ಟಾರೆ 15 ಡಿಫ್ರೆನ್ಸ್ ಇತ್ತು, 110, 125 2020ರಲ್ಲಿ. ಆದರೆ ಸೆಕೆಂಡ್ ಫೇಸ್ 122 ಕ್ಷೇತ್ರಗಳು ಏನು ಇವತ್ತು ಮತದಾನ ನಡೆದಿದೆ, ಆ ಕ್ಷೇತ್ರದೊಳಗಡೆ 66 ಸೀಟ್ಗಳಲ್ಲಿ ಮಹಾಗಠಬಂಧನ್ ಗೆದ್ದಿದ್ರೆ NDA 49 ಸೀಟ್ಗಳಲ್ಲಿ ಗೆದ್ದಿತ್ತು. ಒಂದು 17 ಡಿಫ್ರೆನ್ಸು ಮಹಾಗಠಬಂಧನ್ ಲೀಡಿತ್ತು. ಇದು ಒಳಗಡೆ ಈಗ ಸೆಕೆಂಡ್ ಫೇಸ್ ಇಲೆಕ್ಷನ್ ನಡೆಯುವಂಥ ಕ್ಷೇತ್ರಗಳೇನಿದಾವೆ, ಅದು ಸಾಮಾನ್ಯವಾಗಿ ಅಲ್ಲಿರೋ ಡೆಮೋಗ್ರಫಿಯನ್ನು ನೋಡಿದಾಗ ಅವು ಎಲ್ಲ ಜಿಲ್ಲೆಗಳು ಕೂಡ ಗಡಿ ಪ್ರದೇಶದ ಜಿಲ್ಲೆಗಳು. ನೇಪಾಳದ ಗಡಿ ಇದೆ, ಉತ್ತರ ಪ್ರದೇಶ ಗಡಿ ಇದೆ, ಜಾರ್ಖಂಡ್ ಗಡಿ ಇದೆ, ಎಲ್ಲ ಗಡಿ ಪ್ರದೇಶದ ಜಿಲ್ಲೆಗಳು. ಮತ್ತು ಸೀಮಾಂಚಲದ 4 ಜಿಲ್ಲೆಗಳು, ಸೀಮಾಂಚಲದ 4 ಜಿಲ್ಲೆಗಳೇನಿದಾವೆ, 24 ವಿಧಾನಸಭಾ ಕ್ಷೇತ್ರಗಳು. ಆ 4 ಸೀಟ್ ಒಳಗಡೆ
ಜಿಲ್ಲೆಗಳೊಳಗಡೆ ಅರರಿಯಾ, ಕಟಿಹಾರು, ಪೂರ್ಣಿಯಾ, ಕಿಶನ್ಗಂಜ್ ಈ 4 ಜಿಲ್ಲೆಗಳಲ್ಲೂ ಕೂಡ ಅಲ್ಲಿ 30+% ಮುಸ್ಲಿಂ ಓಟ್ಸ್ ಇವೆ. 30+. ಕೆಲವು ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮೋರ್ ದೆನ್ 45% ಮುಸ್ಲಿಂ ಓಟ್ಸ್ ಇದೆ. ಅಷ್ಟೊಂದು ಪ್ರಮಾಣದ ಮುಸ್ಲಿಮು ಅಂತಂದರೆ ನೀವು ಅದು ಮಹಾಗಠಬಂಧನ್ ವೋಟರ್ಸ್ ಅಂತ ಈಗ ನಾವು ಒಂದು ಥಿಯರಿ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಅಷ್ಟೊಂದು ಪ್ರಮಾಣದ ಮುಸ್ಲಿಂ ವೋಟರ್ಸ್ ಇರುವಂಥ ಒಂದು ಸೀಮಾಂಚಲ ಪ್ರದೇಶದೊಳಗಡೆ 2020 NDA ಹೆಚ್ಚು ಸೀಟ್ಗಳನ್ನು ಗೆದ್ದಿತ್ತು. 12 ಸೀಟ್ಗಳನ್ನು ಗೆದ್ದಿತ್ತು. 7 ಸೀಟ್ಗಳನ್ನು ಮಹಾಗಠಬಂಧನ್ ಗೆದ್ದಿತ್ತು. 5 ಸೀಟ್ಗಳನ್ನು OIC ಗೆದ್ದಿತ್ತು. OIC ಪಾರ್ಟಿ. ಆ OIC ಪಾರ್ಟಿಯ ಕಾರಣದಿಂದಲೇ NDA ಅಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಲಿಕ್ಕೆ ಕಾರಣ ಆಗಿತ್ತು. ಯಾಕಂದರೆ ಆ್ಯಂಟಿ BJP ವೋಟ್ಸನ್ನು OIC ಆವಾಗ ಡಿವೈಡ್ ಮಾಡಿದರು. ಈಗಲೂ ಕೂಡ ಅದನ್ನು ಆಗುತ್ತಾ ಅಂತೇಳಿ OIC ಆ ರೀತಿಯಾಗಿ ಮಾಡೋ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಹುಗಾರ್ ಅವ್ರ ಜೊತೆ